ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ರಾಜೀವ್ ಗೌಡ ಬಂಧನ ಖಚಿತ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಸುಬ್ಬಾರೆಡ್ಡಿ. ಚೇಳೂರು ಭಾಗದ ಜನರ ಕುಂದುಕೊರತೆಗಳು ಮತ್ತು ಸಮಸ್ಯೆಗಳನ್ನು ಸ್ಥಳದಲ್ಲಿ ಆಲಿಸಿ ಪರಿಹರಿಸುವ ನಿಟ್ಟಿನಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಷ್ಟೇ ಹೊರತು ಯಾವುದೇ ರಾಜಕೀಯ ಲಾಭಕ್ಕಲ್ಲ ಅಂತ ಶಾಸಕ ಎಸ್ ಸುಬ್ಬಾರೆಡ್ಡಿ ತಿಳಿಸಿದರು. ಮಂಗಳವಾರ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಚೇರಿಗೆ ಅಲೆದಾಡೋದನ್ನು ತಪ್ಪಿಸುವ ಸಲುವಾಗಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಒಂದೇ ಸೂರಿನಡಿ ಕರೆತರಲಾಗಿದ್ದು, ಸಾರ್ವಜನಿಕರು ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ನೂತನ ತಾಲೂಕಾಗಿ ಹೊರಹೊಮ್ಮಿದ ನಂತರ ಇಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಅಂತ ತಿಳಿಸಿದರು. ಚೇಳೂರು ಮತ್ತು ಬಾಗೇಪಲ್ಲಿ ಭಾಗಗಳಲ್ಲಿ ಗ್ರಾಮಗಳ ಹೆಸರುಗಳು ಒಂದೇ ರೀತಿ ಇರೋದ್ರಿಂದ ತಾಂತ್ರಿಕವಾಗಿ ಕೆಲವು ಸಮಸ್ಯೆಗಳಾಗ್ತಿವೆ. ಇದರಿಂದ ಕಂದಾಯ ದಾಖಲೆಗಳ ವಿಲೇವಾರಿಯಲ್ಲಿ ವಿಳಂಬವಾಗ್ತಿದೆ. ಇನ್ನೊಂದು ತಿಂಗಳೊಳಗೆ ದರಖಾಸ್ತು ಸಮಿತಿ ಸಭೆ ನಡೆಸಿ ಬಾಕಿ ಇರುವ ಸುಮಾರು 765 ಫೈಲ್ಗಳನ್ನು ವಿಲೇವಾರಿ ಮಾಡುವ ಗುರಿ ಹೊಂದಲಾಗಿದೆ ಅಂತ ಶಾಸಕರು ವಿವರಿಸಿದರು. ಕಂದಾಯ ಇಲಾಖೆಗೆ ಸಂಬಂಧಿಸಿದ ರಸ್ತೆ ಒತ್ತುವರಿ ತೆರವು, ಪೋಡಿ ದುರಸ್ತಿ, ಪೌತಿ ಖಾತೆ, ಪಹಣಿ ತಿದ್ದುಪಡಿ, ಖಾತೆ ಬದಲಾವಣೆ, ವೃದ್ಧಾಪ್ಯ, ವಿಧವಾ ವೇತನ, ಅಂಗವಿಕಲರ ಪಿಂಚಣಿ, ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಸೇರಿದಂತೆ ಸ್ಮಶಾನಕ್ಕೆ ಜಾಗ ಹಾಗೂ ವಸತಿ ಯೋಜನೆಗಳಿಗೆ ಸಂಬಂಧಿಸಿದ ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಇವುಗಳನ್ನು ಕಾಲಮಿತಿಯೊಳಗೆ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ದಿನ ನಮ್ಮ ಚೇಳೂರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅನೇಕ ಇಲಾಖೆಗಳ ಬಗ್ಗೆ ಜನರು ನನ್ನ ಬಗ್ಗೆ ಪ್ರಸ್ತಾಪ ಮಾಡಿರ್ತಾರೆ. ಅತಿ ಹೆಚ್ಚು ಕಂದಾಯ ಇಲಾಖೆ ಸಂಬಂಧಪಟ್ಟದ್ದು ಮತ್ತು ಮನೆಗಳು ಬೇಕು ಅಂತ ವಿಚಾರ ಇರ್ಬೋದು. ಈ ಪೋಡಿ ದುರಸ್ತಿ ಏನಾಯ್ತು ಅಂದರೆ ಹೊಸದಾಗಿ ತಾಲೂಕು ಆದಮೇಲೆ ನಮ್ಗೆ ಬೇಗ ಇದಾಗಲಿಲ್ಲ. ಆ ಸಿಸ್ಟಮಲ್ಲಿ ಅದು ಬೇರೆ. ಈ ಚೇಳೂರಿನಲ್ಲಿ ಬಾಗೇಪಲ್ಲಿಯಲ್ಲಿ ಸೇಮ್ ಹಳ್ಳಿಗಳೇ ಇರೋದ್ರಿಂದ ಅದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ, ಸ್ವಲ್ಪ ತಡ ಆಗಿದೆ. ಈಗೆಲ್ಲ ಕ್ಲಿಯರ್ ಆಗಿದೆ. ಇನ್ಮೇಲೆ ಫಾಸ್ಟಾಗಿ ಮಾಡ್ತೀವಿ. ದರ್ಖಾಸ್ತು ಮೀಟಿಂಗ್ ಕೂಡ ಒಂದು ತಿಂಗಳೊಳಗಡೆ ಮೇಡಮ್ ಅವ್ರಿಗೆ ಶ್ವೇತಾ ಗೆಲ್ಲಿದ್ದೀನಿ ತಹಸೀಲ್ದಾರ್ಗೆ 1 ತಿಂಗಳ ದರ್ಖಾಸ್ತು ಮೀಟಿಂಗ್ ಇಟ್ಟು ಮ್ಯಾಕ್ಸಿಮಮ್ ನಮ್ಮ ಹತ್ರ ಹೆಚ್ಚು ಕಮ್ಮಿ 765 ಫೈಲ್ ಈಗ ಪೆಂಡಿಂಗ್ ಇದೆ ದರ್ಖಾಸ್ತು ಮಾಡುವಂಥದ್ದು. ಆ ಫೈಲ್ಗಳೆಲ್ಲ ವಿಚಾರಣೆ ಮಾಡ್ಕೊಂಡು ಬರ್ತಾರೆ. ಮ್ಯಾಕ್ಸಿಮಮ್ ಫಸ್ಟ್ ಮೀಟಿಂಗಲ್ಲೇ ಒಂದು 100 ಫೈಲ್ ಮಾಡಬೇಕು ಅಂತ ನನಗೊಂದು ಟಾರ್ಗೆಟ್ ಇದೆ. ಖಂಡಿತವಾಗ್ಲೂ ಆ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಕೆಲವು ರಸ್ತೆಗಳು ಇದ್ರ ಬಗ್ಗೆ ನನಗೆ ಗಮನ ಸೆಳೆದಿದ್ದಾರೆ. ಖಂಡಿತವಾಗ್ಲೂ ಇಷ್ಟೆಲ್ಲ ಮಾಡಿಕೊಡ್ತೀನಪ್ಪ ಸರ್. ಮತ್ತು ಈಗ ತಾಲೂಕು ಕಚೇರಿ ನಿರ್ಮಾಣದ ಬಗ್ಗೆ ಈಗ ನಮ್ಮ ಸರ್ಕಾರದಲ್ಲಿ ಏನಾಗಿದೆ, ಒಂದೇ ಸಲ ಸುಮಾರು ತಾಲೂಕುಗಳು ಮಾಡಿದ್ದಾರೆ. ಎಲ್ಲ ತಾಲೂಕುಗಳಿಗೆ ಈಗ ಫಸ್ಟು ಒಂದು ತಹಸೀಲ್ದಾರ್ ಆಫೀಸ್ ಕೊಟ್ಟಿದ್ದಾರೆ. ದೆನ್ ಇದೊಂದು ಮಿನಿ ವಿಧಾನಸೌಧ ಅಂತ ಈಗ ಸ್ಯಾಂಕ್ಷನ್ ಆಗಿದೆ. ಈಗ ಇಷ್ಟೆಲ್ಲ ಗುದ್ಲಿ ಪೂಜೆ ಮಾಡಬೇಕು. ಮಿನಿಸ್ಟರ್ ಹತ್ರ ಡೇಟ್ ಕೇಳಿದ್ದೀನಿ. ಅದಾದರೆ ಒಂದು ಆಗುತ್ತೆ. ಇಒ ಆಫೀಸ್ ಅವೆಲ್ಲ ಯಾವ ತಾಲೂಕು, ನಮ್ಮ ತಾಲೂಕೆಲ್ಲ ಎಲ್ಲೂ ಆಗಿಲ್ಲ. ಸ್ವಲ್ಪ ಫೈನಾನ್ಸ್ ಡಿಪಾರ್ಟ್ಮೆಂಟ್ FDಯಿಂದ ಅದಕ್ಕೆ ಬೇಕಾದಂಥ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ. ಈಗ ನಿನ್ನೆ ತಾನೇ ನಮ್ಮ DC ಅವ್ರ ಜೊತೆ ಮೀಟಿಂಗ್ ಮಾಡಿದ್ದೀನಿ. ನಮ್ಮ ಈಗ ಬಂದಿರುವಂಥ DC ಅವ್ರು ಹೇಳಿದ್ದಾರೆ, ಹತ್ತಿರದಲ್ಲೇ ಡಿಸ್ಟಿಕ್ ಅಧಿಕಾರಿಗಳನ್ನೆಲ್ಲ ಕರೆದು ಅವ್ರವ್ರ ಆಫೀಸ್ ಬೇಗ ಪ್ರಾರಂಭ ಮಾಡೋಕ್ಕೆ ಏನೇನು ಬೇಕು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ಇನ್ನೊಂದು 15 ದಿವಸದಲ್ಲಿ ಇನ್ನೊಂದು DC ಜೊತೆಲಿ ಒಂದು ಮೀಟಿಂಗ್ ಕರಿತೀನಪ್ಪ. ಆ ಜಿಲ್ಲೆ ಅಧಿಕಾರಿಗೆ ಹೊಣೆ ಒಪ್ಪಿಸ್ತಾ ಇದ್ವಿ. ನೀವೇ ಹೋಗ್ಬೇಕು ಡಿಪಾರ್ಟ್ಮೆಂಟಲ್ಲಿ ಏನೇನಿದೆ ಮಾಡ್ಕೊಂಡು ಅದು ಬೇಗ ಮಾಡಬೇಕು ಅಂತ. ಆದಷ್ಟು ಬೇಗ ಮಾಡ್ತೀವಿ. ಹೊಸ ತಾಲೂಕು ಆದಮೇಲೆ 1-2 ದಿವಸ ಡಿಲೇ ಆಗುತ್ತೆ, ಆದರೂ ಪ್ರಯತ್ನ ಪಡ್ತಾ ಇದ್ದೀನಪ್ಪ. ಇದೇ ವೇಳೆ ಮುಂದುವರೆದು ಮಾತನಾಡಿದ ಅವರು, ಚೇಳೂರು ತಾಲೂಕಿಗೆ ಮಿನಿ ವಿಧಾನಸೌಧ ಮಂಜೂರಾಗಿದ್ದು ಶೀಘ್ರದಲ್ಲೇ ಭೂಮಿ ಪೂಜೆ ನೆರವೇರಿಸಲಾಗುವುದು. ಹಣಕಾಸಿನ ಇಲಾಖೆಯಿಂದ ಅನುದಾನ ಬಿಡುಗಡೆ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಇಒ ಕಚೇರಿ ಸೇರಿದಂತೆ ವಿವಿಧ ಇಲಾಖಾ ಕಚೇರಿಗಳ ಸ್ಥಾಪನೆಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಅಂತ ಶಾಸಕರು ಮಾಹಿತಿ ನೀಡಿದರು. ಈ ವೇಳೆ ಚೇಳೂರು ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿ ಮಾಡಬೇಕು ಹಾಗೂ ಪಟ್ಟಣಕ್ಕೆ ಒಂದು ರಾಷ್ಟ್ರೀಯ ಬ್ಯಾಂಕ್ ಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದರು. ಸ್ಪಂದಿಸಿದ ಶಾಸಕ ಎಸ್ ಸುಬ್ಬಾರೆಡ್ಡಿ, ಪಟ್ಟಣ ಪಂಚಾಯಿತಿಗೆ ಅನುದಾನಗಳು ಬರೋದು ಕಡಿಮೆ, ತಾವೆಲ್ಲರೂ ಪಟ್ಟಣ ಪಂಚಾಯಿತಿಯೇ ಬೇಕೇ ಬೇಕು ಅಂದರೆ ನಾನು ಮಾಡಿಕೊಡಲು ಸಿದ್ಧನಿದ್ದೇನೆ ಎಂದರು. ಹಾಗೂ ರಾಷ್ಟ್ರೀಯ ಬ್ಯಾಂಕ್ ವಿಚಾರ ಈಗಾಗಲೇ ಗಮನಕ್ಕೆ ಬಂದಿದೆ, ಹತ್ತಿರದಲ್ಲೇ ತೆರೆಯಲು ಸಿದ್ಧತೆಗಳನ್ನು ನಡೆಸುತ್ತಿದ್ದೇವೆ ಎಂದರು. ಸಾರ್ವಜನಿಕರು ನೀಡಿದ ಪ್ರತಿಯೊಂದು ಅರ್ಜಿಯೂ ಅಮೂಲ್ಯವಾದದ್ದು. ಸಭೆಯಲ್ಲಿ ಸ್ವೀಕರಿಸಲಾದ ಅರ್ಜಿಗಳನ್ನು ಆಯಾ ಇಲಾಖೆಯ ಅಧಿಕಾರಿಗಳು ವಿಳಂಬ ಮಾಡದೆ ತಕ್ಷಣ ಪರಿಶೀಲಿಸಿ ಇತ್ಯರ್ಥಗೊಳಿಸಬೇಕು. ತಾಂತ್ರಿಕ ತೊಂದರೆಗಳಿದ್ದರೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಟ್ಟು ಕಾನೂನಿನ ಚೌಕಟ್ಟಿನಲ್ಲಿ ಶೀಘ್ರ ಪರಿಹಾರ ಒದಗಿಸಬೇಕು ಅಂತ ತಹಶೀಲ್ದಾರ್ ಶ್ವೇತಾ ಬಿಕೆ ಸೂಚಿಸಿದರು. ಕರ್ತವ್ಯ ಲೋಪ ಎಸಗುವ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಸಿದರು. ಅಲ್ಲದೆ ಸಾರ್ವಜನಿಕರು ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಅಲೆದಾಡುವುದನ್ನು ತಪ್ಪಿಸಲು ಗ್ರಾಮ ಮಟ್ಟದಲ್ಲೇ ಕೆಲಸಗಳು ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲಾಗುವುದು ಎಂದರು.
ಕಾರ್ಯಕ್ರಮದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ವಿರುದ್ಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿದ್ದು ಅಕ್ಷಮ್ಯ ಅಪರಾಧವಾಗಿದ್ದು ಕಾನೂನಿಗೆ ಯಾರಾದರೂ ತಲೆಬಾಗಲೇಬೇಕು. ಈಗಾಗಲೇ ಆತನ ವಿರುದ್ಧ 2 ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಬಂಧನ ಖಚಿತ ಅಂತ ಹೇಳಿದರು. ರಾಜೀವ್ ಗೌಡ ಇರ್ಬೋದು, ಯಾರೇ ಜನಪ್ರತಿನಿಧಿ ಇರ್ಬೋದು, ಸಾಮಾನ್ಯ ಮನುಷ್ಯ ಇರ್ಬೋದು, ಆ ಥರ ಮಾತನಾಡೋದು ನಮ್ಮ ಸಂಪ್ರದಾಯ ಅಲ್ಲ. ಅದು ಒಬ್ಬ ಅಧಿಕಾರಿಗಿರ್ಬೋದು, ಒಬ್ಬ ಹೆಣ್ಣುಮಕ್ಕಳು ಕೊಡೋ ಗೌರವನೇ ಬೇರೆ ನಮ್ಮಲ್ಲಿರೋದು. ಈ ಥರ ಮಾತನಾಡೋದು ತಪ್ಪು. ನಮ್ಮ ಸರ್ಕಾರ ಅದರ ಬಗ್ಗೆ ಕಠಿಣವಾದಂಥ ಕ್ರಮ ತಗೊಳ್ಳುತ್ತೆ. ಆಲ್ರೆಡಿ 2 FIR ಬುಕ್ ಆಗಿದೆ ಮತ್ತು KPCCಯಿಂದ ನೋಟಿಸ್ ಕೊಟ್ಟಿದ್ದಾರೆ. ಇಷ್ಟಲ್ಲೇ KPCC ವರದಿ ತರಿಸ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಇಲ್ಲ, ಮೀನಾಮೇಷ ಏನಂತಲ್ಲ, ಒಂದೇ ಒಂದು ಏನಾಯಿತು, ಯಾವಾಗ ಇದಾಯಿತು 2 ಮೊಬೈಲು ಸ್ವಿಚ್ ಆಫ್ ಮಾಡಿಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಹುಡುಕ್ತಾ ಇದ್ದಾರೆ. ಆ ಥರ ಯಾರು ಮೀನಾಮೇಷ ನೋಡೋ ಪ್ರಶ್ನೆನೇ ಇಲ್ಲ. ಕ್ಲಿಯರ್ ಕಟ್ಟಾಗಿ ಎಲ್ಲರೂ ಹೇಳಿದ್ದಾರೆ ತಪ್ಪೆ ಅಂತ. ಎಲ್ಲ ಯಾರ ಬಾಯಲ್ಲಿ ನೋಡಿ ತಪ್ಪೆ ಅಂತ ಬಂದಿದೆ. ಅದರಲ್ಲಿ ಮೀನಾಮೇಷ ನೋಡೋದು ಇಷ್ಟೆಲ್ಲ ಖಂಡಿತವಾಗಿ ಬಂಧಿಸ್ತಾರೆ. ಪ್ರೆಜರು ಜಾಸ್ತಿ ಇದೆ, ಬಂಧಿಸ್ತಾರಪ್ಪ. ಹೌದು, ನಾನು ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಕೃತ್ಯ ಕೊಟ್ಟಾಗ ಒಂದು 2-3 ಡೇಸ್ ಒಳಗಡೆ ಬಂಧನ ಮಾಡ್ತಾರೆ ಅಂತ ಹೇಳಿದೆ. ಆದರೆ ಪೊಲೀಸ್ನವ್ರಿಗೂ ಅವ್ರು ಇರುವಂಥ ಜಾಗ ಏನೋ ಸಿಕ್ಕಿಲ್ಲಪ್ಪ. ನಮಗೊಂದು ಮಾಡ್ಬೋದು ಅಂತ ಒಂದು ನಂಬಿಕೆ ಇತ್ತು. ಸ್ವಲ್ಪ ತಡ ಆಗಿದೆ. ಆದರೂ ನಿನ್ನೆ ನಮ್ಮ ಗೃಹ ಸಚಿವರು ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಪರಮೇಶ್ವರ್ ಅವರು ಬಂಧಿಸೋದು 2 ಟೀಮ್ ಮಾಡಿದರೆ 2 ಟೀಮು ವರ್ಕ್ ಮಾಡ್ತಾಯಿದೆ. ಇಷ್ಟರಲ್ಲೇ ಬಂಧಿಸ್ತಾರೆ. ಅದೇ ಸರ್ಕಾರದ FDಯಲ್ಲಿ ಕೊನೆ ಹಂತಕ್ಕೆ ಬಂದಿದೆ. ಇವರೇ ಈಗೇನು ಈ ಅಸೆಂಬ್ಲಿ ಆದಮೇಲೆ ಎಲ್ಲ ಬಜೆಟ್ ಒಳಗಡೆ ಕೊಡ್ತಾರೆ. ನಾವೀಗ ಎಲ್ಲ ಒಬ್ಬರೇ ಅಲ್ಲ, ಎಲ್ಲ ಅಧಿಕಾರಿಗಳದ್ದು ಈಗ ಆಲ್ರೆಡಿ ನೆಕ್ಸ್ಟ್ ನಮ್ಮ ದಿನೇಶ್ ಗುಂಡೂರಾವ್ ಬರ್ಬೋದು. ಮೋಸ್ಟ್ಲಿ ನಮ್ಮ CHC, ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟ್ರ್, ಈಗಿರೋ PHC ಬದಲು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಿದ್ವಿ. ಕಾರ್ಯಕ್ರಮದಲ್ಲಿ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್, ಇಒ ರಮೇಶ್, RI ಈಶ್ವರ್, PDO ಗೌಸ್ಪೀರ್ ಹಾಗೂ ಮುಖಂಡರಾದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣಪ್ಪ, KG ವೆಂಕಟರಮಣಪ್ಪ, JN ಜಾಲರಿ, ಸುರೇಂದ್ರ, ಮೆಕ್ಯಾನಿಕ್ ನಯಾಜ್, ಸಾದಿಕ್ ಹಾಗೂ ಗ್ರಾಮ ಸಹಾಯಕ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಸುರೇಂದ್ರ ಕೆ, ಸುಮನ್ TV, ಚೇಳೂರು.